ಗೈಸ್ ಇವತ್ತಿನ ಡೇಟ್ 25 ಸೆಪ್ಟೆಂಬರ್. ಭಾಳ ದಿವಸದಿಂದ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಆಗ್ತೀವಿ. ಫಸ್ಟ್ ಸೆಮ್ನಿಂದ ಹಿಡ್ಕೊಂಡು ಇದು ಯಾವತ್ತಿದೆ 7th ಸೆಮ್. ಇದು 7th ಸೆಮ್ ಮಿಡ್ ಸೆಮಿಸ್ಟರು. ಫಸ್ಟ್ ಇಯರಿಂದ ಪ್ಲ್ಯಾನ್ ಹಾಕಿ ಎಲ್ಲರೂ ಹೊರಗೋಣ ಬರೀ ಎಲ್ಲ ತಕ ಆಗಿ ಫೈನಲ್ ತಕ ಆಗಿ ಹೋಗ್ಬಿಡೋದು ಪ್ಲ್ಯಾನ್. ಅದಕ್ಕೆ ಈ ಸಲ ಏನಾಗಿತ್ತು, ನಮ್ಮ ಚಿನ್ಮಯೇಶ್ ಅವ್ರ ಕೈಯಾಗ ಆ ಗಾಡಿ ಸಿಕ್ಕಿದ ಚಾನ್ಸ್ ಮಿಸ್ ಮಾಡ್ಕೊಬಾರ ಅಂತ ಹೇಳಿ ಒಂದು ಕಡೆ ಪ್ಲೇಸಿಗೆ ಹೊಂಟಿವಿ. ಆ ಪ್ಲೇಸ್ ಯಾವುದಂತ ನಮ್ಮ ಚಿನ್ಮಯೇಶ್ ಹೇಳ್ತಾನೆ. ಅದಕ್ಕೆ ನಮ್ಮ ಬಾಯ್ಸ್ ಎಲ್ಲ ಈಗ ಹಾಸ್ಟೆಲ್ ಮುಂದೆ ಬಂದು ನಿಂತೇವಿ. ಬಾಯ್ಸ್ ಎಲ್ಲ ಬರ್ತಾರ, ಅವ್ರ ಜೊತೆ ಕರ್ಕೊಂಡು ಹೋಗ್ತೀವಿ. ಅಂದ್ರೆ ಏನೋ ಒಂದು ಎಕ್ಸೈಟ್ಮೆಂಟ್. ಫಸ್ಟ್ ಟೈಮ್ ಎಲ್ಲ ಹೊಂಟಿವಿ, ಅದು ಕಾರ್ದಾಗ ಹೊಂಟಿವಿ. ಫಸ್ಟ್ ಟೈಮ್ ಹೊಂಟಿವಿ ಟ್ರಿಪ್ಗೆ, ಕಾರ್ದಾಗ ಹೊಂಟಿವಿ. ಏನೋ ಒಂದು ಮಜಾ. ಚಿನ್ಮಯೇಶ್ ಎಲ್ಲಿ ಹೊಂಟಿವಿ? ನಾವು ಹೊರಟಿರೋದು ರಾಯರ ದೇವಸ್ಥಾನ. ಅದು ಬಂದ್ಬಿಟ್ಟು ಹೊನ್ನಾವ ಮಂತ್ರಾಲಯ, ಮಾಗಡಿ ರೋಡ್ ಹತ್ರ ಬರುತ್ತೆ. ಹೋಗೋಣ ಬನ್ನಿ, ಮುಂದೆ ನೋಡೋಣ ಏನೇನು ಪ್ಲೇಸಸ್ ಬರುತ್ತೆ ಏನೇ ಅಂತ ಎಲ್ಲ ನೋಡ್ತಾ ಹೋಗೋಣ. ಹಿಂಗೆ ಸಪೋರ್ಟ್ ಮಾಡ್ತಾರೆ, ನೋಡ್ತಾ ಇರಿ. ಗೈಸ್ ಟ್ರಿಪ್ಗೆ ಹೊಂಟಿವಿ ಅಂದ್ರೆ ಏನೇನು ತಂದಿವಿ ಅಂತ ತೋರಿಸ್ಬೇಕಲ್ಲ. ಒಂದು ಗಾಗಲ್, ಎಲ್ಲರೂ ಸ್ಪಾಟ್ ಚಲೋ ಸಿಕ್ಕರೆ ಎಲ್ಲರೂ ಮಸ್ತ್ ಆಗಿ ಫೋಟೋ ಹೊಡ್ಕೊಂಡ್ರೆ. ಇನ್ನೊಂದು ವಿಡಿಯೋ ಮಾಡೋಕೆ ಒಂದು ಸ್ಟ್ಯಾಂಡ್ ಬಿಟ್ಟರೆ ನಮ್ಮ ಚಿನ್ಮಯೇಶ್ ಇದು ಇಂಪಾರ್ಟೆಂಟ್ ರೀ ಭಾಳ. ಇದೆ ಕ್ಯಾಮ್ರಾ ಹೊಡ್ಬೇಕಾದ್ರೆ ನಮ್ದು ಇದು ಭಾಳ ಇಂಪಾರ್ಟೆಂಟ್. ಅದಿಲ್ಲ ಅಂದ್ರೆ ಏನೂ ಇಲ್ಲ. ಬಿಟ್ಟರೆ ಈ ಕಡೆ ವಾಟರ್ ಬಾಟಲ್ ಹೊರಗೆ ರೊಕ್ಕ ಕೊಟ್ಟು ಕುಡಿಯೋಕೆ ಬಂದು ನಿಂತು 1 ಗಂಟೆ ಆತ್ರಿ. ಅಡ್ಡ ಹಿಡಿಬೇಡ. ಬಂದು ನಿಂತು 1 ಗಂಟೆ ಆಯ್ತ್ರಿ. ಅರ್ಸಿ ಮಕ್ಳು ಇನ್ನೂ ಬರಂಗಿಲ್ಲ. ಕರೆದು ಬರ್ತಾರ್ರಿ ಗೈಸ್, ಬೈಕೊಡ್ರಿ ಫುಲ್. ಟೈಮ್ ಸೆಟ್ ರೆಡಿ ಆಗಂದ್ರೆ ಹಿಂಗೆ. ಗೈಸ್ ಮನೇಲಿ ಬಾಯ್ಸ್ ಎಲ್ಲ ಬಂದಿದ್ದಾಯ್ತು. ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ. ಮ್ಯಾಪ್ ಹಚ್ಚಿಬಿಟ್ಟಿವಿ. ಡ್ರೈವರ್ ಕುಂತು ಬಿಟ್ಟ. ಇನ್ನೇನು ಡೈರೀಸ್ ಹೋಗೋದಿಲ್ಲ. ಬಿಸಿಲು ಒಂದು ಭಾಳ ಕಂಡೈತ್ರಿ. ಮೋನಿಕಾ ನೋಡ್ರಿ. ಅಣ್ಣ ಇದಲ್ಲ ಅದು ಕುಡುಗಿನದು ಎದೆಗೊಂಡದೆ ಆರ್ಭಟಿಸಿದೆ. ಗೈಸ್ ಇಲ್ಲಿ ನೋಡಿ ನಮ್ಮ ಮ್ಯಾಪ್. ರೆಡ್ ಕಲರ್ ಐತಂದ್ರೆ ಇಲ್ಲಿ ತಿಳ್ಕೊಂಬಿಡ್ರಿ. ಬೆಂಗಳೂರದಾಗಿನ ಟ್ರಾಫಿಕ್ ಇದು. ಗಾಡಿ ಇದ್ರೂ ಯೂಸ್ ಇಲ್ಲ ಗೈಸ್. ಬೆಂಗಳೂರು ಒಳಗೆ ಬರೀ ಎಂಥ ಟ್ರಾಫಿಕ್ದಾಗ 6 hours ಆಗುತ್ತೆ. ನಮಗೆ ಹೋಗೋದು ಬರೀ 50 ಕಿಲೋಮೀಟರ್ 3 hours ತಗೊಂಡು. ಅದೇ ನಮ್ಮ ಸೈಡ್ ಆದರೆ 50 ಕಿಲೋಮೀಟ್ರ್ ಮ್ಯಾಕ್ಸ್ 1 hour. ಅದರಲ್ಲಿ ಬೆಂಗಳೂರದಾಗ ಭಾಳ ಕಷ್ಟ. ಡ್ರೈವರ್ಗಳು ಕಷ್ಟ. ಡ್ರೈವರ್ಗಳು ಹೇಳ್ರಿ ಡ್ರೈವರ್ ನೋಡ್ರಿ. ನಮ್ಮ ಹುಡುಗ ಪಾಪ ಕ್ಲಚ್ ಹಿಡಿದ ಕಾಲು ಸತ್ತವ್ರಿ. ಆಲ್ರೆಡಿ 2 ಸ್ವಿಚ್ ಆಫ್ ಆಗ್ಯಾವ್ರಿ. ನಮ್ಮ ಬಸ್ಸು ಬ್ರದರ್ ಒಬ್ಬರ ಎಂಜಾಯ್ ಮಾಡತ್ತಾರ್ರಿ. ಅದ್ರ ಸಾಂಗ್ ಅವ್ರ ಕೈ ಹೇಳ್ಕೊಂಡು ಕೂತಾರ್ರಿ. ಇಲ್ಲ ಸಾಂಗ್ ಏನು ಹಿಂದೆ ಅದಾರ ಪ್ರಭಾವ ಅವರು. ನಮ್ಮ ಬಸ್ಸಿರ ಹೋದವರು ಸ್ವಿಚ್ ಆಫ್ ಆಗಿಬಿಟ್ಟಾರ್ರಿ. ಯಾರನ್ನು ಕೇರೆ ಮಾಡಿಲ್ಲ ನೋಡಣ್ಣ ಎಷ್ಟು ಬೆಳ್ಳಗೌಡಣ್ಣ. ಯಾವ ಪ್ಯಾಕೆಟ್ ಹಾಲು ಕೂಡಿ ತಾಳೆ ಕೇಳಬೇಕಣ್ಣ. ವಾಪಸ್ ಗಾಡಿ ತಗೊಂಡು ಕೊಟ್ಟು ಹೋಗೋದು. ಚಿನ್ಮಯೇಶ್ ಫೋನ್ದಾಗ ಮಾತಾಡೋದು 10 minutes ಆಯ್ತು ಮಾತಾಡಕತ್ತೆ. ಎಷ್ಟೊತ್ತಾಗ ಮಾತಾಡೋಣ ತೋರಿಸ್ತೀನಿ. ಈ ಥರ ಫಾಲಿಂಗ್ ಇನ್ ಲವ್ ಅಂತಾರ, ರೈಸಿಂಗ್ ಇನ್ ಲವ್ ಅಂತಾರ. ಪ್ರೀತಿಲ್ ಬಿದ್ದೋರು ಸಿಗ್ತಾರ, ಎದ್ದು ನಿಂತೋರು ಸಿಗ್ತಾರ. ಟೈಮ್ ನೋಡ್ರಿ. ಈಗ ಮಾತಾಡೋದು ಬಿಟ್ಟ ಕಮ್ಮಿ ಅರ್ಧ ತಾಸು ಮಾತಾಡಿದ್ರಿ ಫೋನ್ದಾಗ. ಅರ್ಧ ತಾಸು ಕಮ್ಮಿ ಅರ್ಧ ತಾಸು. ಸ್ಟ್ರೈಟ್ ಹೋಗೋ. ಸ್ಟ್ರೈಟ್ ಇದು ಕಿಲೋಮೀಟರ್ ಕಮ್ಮಿ 27 ಐತು. ಹಿಂಗೆಲ್ಲ ಮಾಡ್ತಾರೆ ಸೈ ಫೋನ್ ಮಾತಾಡಕತ್ರ. ಇರೋ ತನಕ ದೋಸ್ತರಿಗೆ ಕಿಮ್ಮತ್ ಕೊಡಲ್ಲ. ಇರೋ ತನಕ ಸುತ್ತಮುತ್ತ ಇರೋರಿಗೆ ಕಿಮ್ಮತ್. ನೆಮ್ಮದಿಯಾಗಿರ್ಬೇಕು. ಡಿ ಬಾಸ್ ಫ್ಯಾನ್ಗಳು
ಎಲ್ಲ ಹೇಳ್ತಾರೆ. ಏನು ವಿಡಿಯೋ ಮಾಡಿ ಹೋಯ್ತು ಗೆಳೆಯ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ ಮರಿಯಲ್ಲ ಗೆಳೆಯ ಮರಿಯಂದರೆಂಗ ಮರಿಯಲಿ ಗೆಳೆಯ ಮರಿಯಲೆಂದ ಗೆಳೆಯ ಮರಿಯಲೆಂದ ಗೆಳೆಯ ಬದುಕಂದರೆಂಗ ಬದುಕಲಿ ಗೆಳೆಯ ಬದುಕಲೆಂದ ಗೆಳೆಯ ಬದುಕಲೆಂಗೆ ಜೈ ರವಿ ಅಣ್ಣನ್ಗೆ ಜೈ ರವಿ ಅಣ್ಣನ್ಗೆ ಜೈ ಹೊರಗೆ ಫೈನಲಿ ರೀಚ್ ಆಗಿರೋದು ನೋಡ್ರಿ ಏನು ಬರೀ ಅಳೋದ ಮಾಡ್ತಾರೆ ನೋಡ್ರಿ ನೇಚರ್ ವಾವ್ ಸರಿ. ಸೊ ಗಾಡಿ ಇಲ್ಲಿ ಪಾರ್ಕ್ ಮಾಡಿವ್ರಿ. ಡ್ರೈವರೇ ಬೆಂಕಿಪ್ಪ ಕರೆಗೂ ಬೆಂಕಿ ಹೊಡೆದ್ರೆ ಗಾಡಿ ಡಾಟಾ ಒಂದು 500 ರೂಪಾಯಿ ಜಾಸ್ತಿ ಕೊಡ್ರಿ. ಅದೇನಿಲ್ಲ ಪಾರ್ಟಿ ಎಲ್ಲ ಮಾಡಿಸ್ತಾನೆ ಪಾಪ ಇಟ್ಟು ದೂರ ಕರ್ಕೊಂಬಂದಾನ ಅಂದ್ರೆ ಏನು ಮಾಡಕ್ಕೆ ಬರಲ್ಲ. ಚಲೋ ಇದ್ರಿ ಸ್ಪೇಸ್. ಬೆಂಗಳೂರು ಟ್ರಾಫಿಕ್ದಾಗ ಇದ್ದಿದ್ದು ರೆಡಿ ಆಗಿ ಡ್ರೈವರ್ ಬಗ್ಗೆ ಯಾರು ಮಾತು ಹೇಳಬಲ್ಲ. ಡ್ರೈವರ್ ಬಗ್ಗೆ ಹೇಳಲೇ ರವಿ ಅಣ್ಣ ನಮ್ಮ ರವಿ ಅಣ್ಣ ಹೇಳ್ತಾನೆ ನೋಡಿ ವಯಸ್ ರವಿ ಅಣ್ಣ ಎಲ್ಲ ಹೇಳ್ತಾನೆ. ಪ್ರಕಾಶ್ ಒಂದೆರಡು ಮಾತಾಡ್ಬೇಕೆಂದು ವಿನಂತಿ. ಪ್ರಕಾಶ್ ಹೌದಲ್ಲೇ ಬೆಟ್ರ್ ಹೌದ್ಲಿ ಒಳಗೆ ಬಿಟ್ಟು ಬರ್ಬೋದು. ಬಾ 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 ಚಪ್ಪಲಿ ನನ್ನ ಹೋಗ್ತಾವಲ್ಲೇ ನಿನ್ನೂ ಅಲ್ಲ ಬಾ ಬಾ ಏನಾಗಲ್ಲ. ಸೊ ಚಪ್ಪಲಿ ಬಿಡೋ ಬಗ್ಗೆ ಮಾತಾಡೋದು ಅಲ್ಲೈತಿ ರಾಘವೇಂದ್ರ ಸ್ವಾಮಿ ಮಠ ಇರ್ಬೇಕು. ಮಂತ್ರಾಲಯದು ಥರ ಇನ್ನೊಂದು ಮಾಡಿದಾರಂತ. ನಮ್ಮ ಫ್ರೆಂಡ್ ಚಿನ್ಮೇಶ್ ಭಾಳ ದಿನ ಆಯ್ತು ಹೇಳೋದಿಲ್ಲ. ಬಾರಲೇ ಲೇ ಬಾಲೆ ಬಿಟ್ಟು ಬರೋಣ ಬಾಲೆ ಹಂಗಿರು ಕಾಲ್ ತಗೊಂಡು ಒಳಗೆ ಹೋಗ್ಕೋಬೇಕು. ಬಾಲೆ ವಿಡಿಯೋದ ಬರ್ಬೇಕಂತ ವಿಡಿಯೋದ ಬರ್ಬೇಕು. ಕಾಲ್ ತಗೊಂಬರಮ್ಮ. ಪ್ರಸಾದನ ಐತ್ರಿ ಗೈಸ್. ದರ್ಶನ ಮಾಡಿ ಪ್ರಸಾದ ಮಾಡಿ ಹೋಗೋದು ಗೈಸ್. ಟಾರ್ಚರ್ ಕೊಡ್ತಾನೆ ಗೈಸ್. ಕಾಲು ಹೊಲಸಾಗ್ಯಾವ್ರಿ. ಚಪ್ಪಲ್ ಇಲ್ಲಿ ಇಲ್ಲೇ ಕಳೆನೋ ಅಂದ್ರೆ ಅಲ್ಲಿ ಕಳಿಸ್ಕೊಂಡು ಕರ್ಕೊಂಬಂದಾನ. ಅಲ್ಲ ಹೆವಿ ಟಾರ್ಚರ್ ಕೊಡ್ತಾನೆ ಗೈಸ್. ಕಮ್ಮಿ ಕೊಡೋಲ್ಲ. ಸೊ ಗೈಸ್ ಅಲ್ಲಿಂದ ಎಲ್ಲ ದರ್ಶನ ಆಯಿತು. ವಿಡಿಯೋಸ್ ಸಣ್ಣ ಹಾಕಿರ್ತೀನಿ. ಅದೇನೋ ಗದ್ಲು ಭಾಳ ಐತ್ರಿ. ಅದ್ರ ಏನು ಗೊತ್ತಾಗಲಿಲ್ಲ ನಮ್ಗೆ ಮ್ಯಾಟ್ರ್. ಏನ ತೆಂಗಿನಕಾಯಿ ಕೆಳ ಬಿದ್ದ ಒಂದೇ ಹೋಗಿ ಬೇಯಿಸ್ಕೊಳ್ಳೋದಾಗ ಇವನು ರವಿ ಅಣ್ಣ ಗೈಸ್. ಸೂಪ್ರಮ್ಸ್ ನೋಡಿರ್ತೀರ ರವಿ ಸಾಂಗ್ ಹಾಕೊಳ್ಳಿ. ಬಂದರು ಮಾವ ಬಂದರು. ಕುಣಿಯೋಕೆ ನಾವ್ ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು.
ಲೈಫ್ ಒಳಗಡೆ ಸೊ ಗೈಸ್ ಏನೋ ಹೇಳ್ತಿದ್ದೆ, ಅಲ್ಲಿ ಗುಡಿ ಒಳಗೆ ಭಾಳ ರಶ್ ಇತ್ತು. ಅಲ್ಲಿ ಒಳಗೆ ಏನೋ ಒಂದು ಏನೋ ರಿಚುವಲ್ ಇರ್ಬೇಕಾರೆ ತೆಂಗಿನಕಾಯಿ ತೊಗೊಂಡು ಸುತ್ತ ಹಾಕೋದು, 16 ವೀಕ್ಸು 32 ವೀಕ್ಸು, ಆಮೇಲೆ ದೀಪ ಹಚ್ಕೊಂಡೆಲ್ಲ ಸುತ್ತಾಕತ್ತಿರ ಮಂದಿ ಭಾಳ ರಶ್ ಇತ್ತು ಇಲ್ಲಿ ಒಳಗೆ. ನಮಗೆ ಏನು ಗೊತ್ತಾಗಲಿಲ್ಲ, ಅದ್ರ ಸಲುವಾಗಿ ಚಿನ್ಮಯೇಶ್ ಏನೋ ಒಂದೇನೋ ಪೂಜಾ ಇತ್ತಂದು ಪೂಜಾ ಮಾಡ್ಸಕ್ಕೆ ಹೋದ. ನಾವು ಆಮೇಲೆ ಅಲ್ಲಿ ನಿಂತು ನಮಗೆ ತಲೆ ಕಡಾಕೈತ್ರಿ, ಅಲ್ಲಿ ಜಾಗ ಇಲ್ಲ ನಿಲ್ಲಕ್ಕೆ ಫಸ್ಟಿಗೆ. ಅದ್ರ ಮಂದಿ ಭಾಳ ಇತ್ತು ರೀ. ಅಂದ್ರೆ ದಸರಾ ಸೆಕೆಂಡ್ ಡೇ, ಇದು ಗುರುವಾರ ಬೇರೆ, ಅದಕ್ಕೆ ಮಂದಿ ಜಾಸ್ತಿ ಇತ್ತು. ನಾವು ದರ್ಶನ ಮಾಡಿ ಒಂದು ರೌಂಡ್ ಹಾಕಿ ಆಮೇಲೆ ಪ್ರಸಾದ ಇತ್ತು ರೀ. ಪ್ರಸಾದ ಬಿಡ್ತಾರೆ ಹುಡುಗರು. ಸೊ ಪ್ರಸಾದ ಇದಿತ್ತು ರೀ, ಪೊಂಗಲ್ ಸೈಕು ಬೆಂಕಿ ಮಸ್ತ್ ಟೇಸ್ಟು. ಅದು ಮಧ್ಯಾಹ್ನ ಊಟ ಮಿಸ್ ಮಾಡಿ ಬಂದಿದ್ದಾರೆ ನಾ, ಅದಕ್ಕೆ ಬಂದು ಪ್ರಸಾದ ಮಸ್ತ್ ಆಯಿತು. ಮಸ್ತ್ ಪೊಂಗಲು ಒಂದೇ ಸಲ ಇರ್ತೈತಿ ರೀ, ಅದು 2ನೇ ಸಲ ಹಾಕ್ಸೋಕೆ ಹೋದು ಖಾಲಿ ಆಗಿತ್ತು. ದೇವ್ರ ಪುಣ್ಯ ಏನೂ ಸಿಕ್ತು. ಸೊ ಅಲ್ಲಿಂದ ಈಗ ನಡ್ಕೊತ ಬಂದು ಇಲ್ಲಿ ಏನೋ ಒಂದು ಯಾವುದೋ ಒಂದು ಗುಡಿ ಬಂದೈತಿ, ಗುಡಿ ಕಡೆ ಬಂದೀವಿ ಈಗ ನಡ್ಕೊತ. ಬರ್ರಿ ದರ್ಶನ ಮಾಡೋಣ. ಇನ್ನೊಂದು ರೀ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಐತಾರಲ್ಲ ಅವ್ರದ್ದು ಸಣ್ಣ ಟೆಂಪಲ್ ಮಾಡ್ಯಾರ ಇವ್ರು. ಅದ್ರ ಸಲುವಾಗಿ ಅಲ್ಲೇ ಜನ ಭಾಳ ಜಾಸ್ತಿ ಜನ ಬಂದ್ರೆ. ನಾನು ಇದಾಗ ಗುಡಿ ಹೆಸರು ಹೇಳಿರ್ಕಿಲ್ಲ ಖರೆ, ಇದು ಮಿನಿ ಮಂತ್ರಾಲಯ ಇಲ್ಲ ಶ್ರೀ ಕ್ಷೇತ್ರ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಅಂತಾರೆ ಇದಕ್ಕೆ. ಏರಿಯಾ ಸೈಕ್ ಐತ್ರಿ, ಮಸ್ತ್ ಇದೆ ರೀ. ಎಲ್ಲ ಗ್ರೀನರಿ ಒಳಗೆ, ಎಲ್ಲ ಬೆಂಗಳೂರು ಬಿಟ್ಟು ಹೊರಗಡೆ ಗ್ರೀನರಿ ಒಳಗೆ ಐತಿದು. ಏನೋ ಒಂದು ನೈಸ್ ಮಜಾ. ಬರ್ರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತಾರೆ ಹುಡುಗರು. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡ್ಬಂದ್ವಿ ನೋಡ್ರಿ, ಹಿಂದೆ ಐತೆ. ಈಗ ಮತ್ತೆ ಫೋಟೋ ಗಿಟೋ ಹೊಡ್ಕೊಂಡು ಚಿನ್ಮಯ್ ಬರೋಕೆ ವೇಟ್ ಮಾಡ್ಕೊಂತ ಅಡ್ಡಾಡ್ತೀವಿ. ಆ ಮಗ ಏನೋ ಬರೋ ಹೆಸರು ತೆಗಿವಲ್ಲ, ಇನ್ನೂ ಭಾಳ ಲೇಟ್ ಆಗತ್ತೆ ಅನ್ಸುತ್ತೆ. ನೋಡ್ರಿ ಇಲ್ಲಿ ಐತಿ, ಅಲ್ಲಿ ಗುಡಿ ಐತಿ. ಗೋವಾ ಫೀಲ್ ಬರೋದಾರ ನಂಗೆ. ರೈಸ್ ಎಲ್ಲ ಐತಿ. ಈಗ ಗಾಡಿ ಕಡೆ ಬಂದ್ವಿ ಕುಂಡಾಕ. ಇನ್ನು ಬರೋದು ಲೇಟ್ ಆಗತ್ತೆ ರೀ ನಾವು, ಅದಕ್ಕೆ ಮತ್ತೇನು ಮಾಡೋಲ್ಲ, ವೇಟಿಂಗ್ ಅಲ್ಲ. One eternity later. ಭಾಳ ಕೆಟ್ಟ ದೊಡ್ಡ ಸರ್ಕಸ್ ಆಗೈತಿ, ಭಾಳ ಕೆಟ್ಟ ದೊಡ್ಡ ಸರ್ಕಸ್ ಆಗೈತಿ. ಸರ್ಕಸ್ ರೂಮ್ಗೆ ಹೋಗ್ಕೊಳ್ಳಿ ತಿಳಿಸಿ ಹೇಳ್ತೀನಿ ಕರೆ. ಈಗ ಒಂದು ವ್ಯೂ ಕಡೆ ಮುಂದೆ ಬಂದು ನಿಂತೇವೆ. ಸೈಕ್ ಯಾವುದಂದ್ರೆ ನಮ್ಮ ಕರ್ನಾಟಕ ಹೆಮ್ಮೆಯ ವಿಧಾನಸೌಧ ಗೈಸ್. ನೋಡ್ರಿ ನೈಟ್ ವ್ಯೂ ನೋಡ್ರಿ, ಇಲ್ಲಿ ಹಾಕಿರೋ ಗೈಸ್. ಗಾಡಿ ಇವತ್ತು ಕತೆ ಹೇಳ್ತಾ ಕೇಳ್ರಿ, ಲಾಸ್ಟಿಗೆ ಬದುಕೊಳ್ಳಿ ಕುಲ್ತು ಹೇಳ್ತೇಲೆ. ಭಯಂಕರ ಹಾಗೆ ಸರ್ಕಸ್ ಆಗಿತ್ತು, ಥ್ರಿಲ್ ಮೂವಿ ಆಗಿತ್ತು. ಆದ್ರೆ ಅದನ್ನೆಲ್ಲ ಹೇಳಕ್ ಹೋಗುತ್ತೆ. ಸಾಕು ಬೇಡ. ಬಸವರಾಜ್ ಬಾಯಲ್ಲ ಏನು ಹೇಳ್ತೀಪ್ಪ? ಥ್ರಿಲ್ ಹೇಳಲ್ಲ, ಥ್ರಿಲ್ ಬಗ್ಗೆ ಚಡ್ಡಿ ಅರ್ದೈತ್ರಿ ಗೈಸ್, ಚಡ್ಡಿ ಅಲ್ಲ ಬಾಯಿಗೆ ಬಂದೈತೆ ಎಲ್ಲರಿಗೂ. ಲಾಸ್ಟಿಗೆ ಹೇಳ್ತಿಲ್ಲ ಅದಲ್ಲ ಮಜಾ ಕರೆ. ನೋಡ್ರಿ ಹೆಂಗೈತೆ ಮಸ್ತ್. ಸಾರಿ ಫ್ಲ್ಯಾಶ್ ಆಗ್ತೀನಿ ರೀ, ನಿಮ್ಗೆ ಕಾಣತ್ತಿಲ್ಲ ಅನ್ಸುತ್ತೆ. Time stood still, just like a photograph. You made me feel like this will last forever. Looking in your eyes, I see my whole life. ಲೈಟ್ ಬಟ್ಟೆ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಸರಿ.
ಲೆಟ್ಸ್ ಗೋ. Promise that you hold me close, don't let me go. Take my heart, don't break it. Love me to my bones. All this time I've wasted. You were right there all along. ಅಗ್ರಿಕೋಡಿಯಲ್ಲಿ ಬಾಜು ಗಾಡ ಅದು ನೋಡ್ದೆ, ಗಾಡ ಗಿಡ ಅದು ನೋಡು, ಇಗ್ರೇಸ್ ಗಾಡ ನೋಡು. ಈ ಗಾಡಿ ಸಿಕ್ತು. ರಾತ್ರಿ ಎಲ್ಲ ಹುಡುಕ್ತಿದ್ವಲ್ಲ, ಅವಾಗೆಲ್ಲ ಸಿಗ್ತಾ ಇರಲಿಲ್ಲ. ಈಗಿನ ಓದಲ್ಲ ಒಂದು ಹಿಂದೆ ಊಟ ಇಲ್ಲಲ್ಲ. ಉಫಾ ಬಂದಿವ್ರಿ. ಈಗ ಹಸು ಆಗೈತಿ ಹುಡುಗರಿಗೆ. ಇವರ ಬರೀ ಚಾ ಅನ್ನತಾನ. ಈ ಬಶೀರ್ ಹಸು ಆಗೈತಿ. ಗುಡಿಯ ಸೈಡ್ ಹೋಗೋಣ. ಟ್ರೀ ಪಾರ್ಕ್ ಬಶೀರ್ಗೆ ಹಸು ಆಗೈತ್ರಿ, ನಂಗೂ ಹಸು ಹೇಳಲಿ ಲೇ ಗೈಸ್. ಫೈನಲಿ ನಮ್ಮ ಒಫಾಮಿಗೆ ಬಂದಿವ್ರಿ. ಇಲ್ಲಿ ನೋಡ್ರಿ ಒಫಾಮ್ ಹಸು ಆಗೈತಲ್ಲ. ಗಾಡಗಳಿಲ್ಲ ಅದಾವ. 10-12 ಆಗಿದ್ದು ವಿಡಿಯೋ ಮಾಡೋಣ ಅಂತಂದ್ರಿ. ನಾಳೆ ಆದ್ಮೇಲೆ ಅವರ ನೋಡ್ತಾರೆ ವಿಡಿಯೋಗಳ. ಏನಿಲ್ರಿ ನಮ್ಮ ಅಣ್ತಿರ್ತಾರೆ, ನಮ್ಮ ಪ್ರಾಣ ಮಾಡ್ಕೊಡ್ತಾರೆ ಇಂತಾರ ನೋಡ್ರಿ. ಬೆಳ್ಯಾರಿಗೆ ಬೆಳ್ಯಾಕ ಕೊಡಲ್ಲ. ಬಿಡಲಿ ಗರಂ ಎಗ್ ರೈಸ್ ಗಾಡಿಯಲ್ಲಿ ನಿಲ್ಸೋರಿ ಗೈಸ್. ಅಲ್ಲಲ್ಲ ಮುಂದೆ ಎಗ್ ರೈಸ್ ತಿಂದು ಹೋಗಿ ರೈಸ್ ಬಂದಿರಿ ಹಾಸ್ಟೆಲ್ಗೆ. ಹೊಂಟಾರೆ ಹುಡುಗರು. ಕೂತ್ ಹಿಡ್ದಾರ್ಲಿ ಕೂತ ಬಾಯ್ ಸಿ ಯು. ಮಜಾ ಬಂತ್ರಿ ಗೈಸ್. ಏನೇನೋ ಆತು ಕರೆ ಮಜಾ ಬಂತು. ಸೊ ಗೈಸ್ ಫೈನಲಿ ಒಂದು ಓವರ್ ವ್ಯೂ ಕೊಡ್ತೀನಿ ರೀ. ಡೀಟೇಲಾಗೆಲ್ಲ ಹೇಳಲ್ಲ, ಮತ್ತು ಇದಾಗ್ತೈತಿ ಗದ್ದಲಾಗ್ತೈತಿ, ಭಾಳ ದೊಡ್ಡದಾಗ್ತೈತಿ. ಆದ್ರೆ ಹೋಗಿದ್ದು ಏನೋ ಒಂದು ಚಲೋ ಇತ್ತು, ಮಜಾ ಇತ್ತು. ಏನೇನೋ ಸರ್ಕಸ್ ಆಯ್ತು, ಕಾಮಿಡಿ ಇತ್ತು. ಡಿಫಿಕಲ್ಟ್ ಬಂದಿತ್ತು ಎಲ್ಲ, ಚಡ್ಡಿ ಅದಿತ್ತು ಕರೆ ಕಾಮಿಡಿ ಇತ್ತು. ಕಾಮಿಡಿ ಒಳಗೆಲ್ಲ ದೋಸ್ತರು ಇದ್ರಲ್ಲ, ಎಲ್ಲರೂ ಅದು ಹಂಚಿಕಿದ್ರಲ್ಲ, ಫುಲ್ ಮಜಾದಾಗ ಆಯ್ತು. ಟ್ರಿಪ್ ಅನ್ನೋದು ಕಾರ್ ಟ್ರಿಪ್ ಹೆಂಗೆ ಅನ್ಸ್ಬಿಡ್ತು. ಇನ್ನೊಂದ್ಸಲ ಕಾರ್ ಟ್ರಿಪ್ ಹೋಗೋದೇ ಭಾಳ ಅನ್ಸ್ಬಿಡ್ತು. ಅದು ಇರಲಿ, ಒಂದ್ಸಲ ಹಂಗೆ ಅದ, ಎಲ್ಲ ಸಲ ಹಂಗೆ ಆಗಲ್ಲ. ಇನ್ನೂ ಮಜಾ ಮಾಡ್ತಲ್ಲ ಚಿನ್ಮೇಶ್. ಮಸ್ತಲ್ಲ ಮಸ್ತ್ ರೀ. ಅವ್ನು ಗಾಡಿ ಹೊಡ್ಯಾತಾನ, ಡಿಸ್ಟರ್ಬ್ ಮಾಡಲ್ಲ. ಆದರೆ ಏನೋ ಒಂದು ಕಾಲೇಜ್ ಟೈಮ್ದಾಗ ಒಂದು ಎಲ್ಲರೂ ಹೋಗ್ಬೇಕಂತ ಇತ್ತು. ಹೋಗಿ ಬಂದು ಲೇಟ್ ಆಯ್ತು ಭಾಳ. ಸ್ವಲ್ಪ ಟ್ರಾಫಿಕ್ ಅಲ್ಲ ಬೆಂಗಳೂರು, ಏನು ಮಾಡೋಕ್ಕೆ ಬರೋಲ್ಲ. ನೋಡೋಣ ನೆಕ್ಸ್ಟ್ ಟ್ರಿಪ್ ಚಲೋದಾಗಿ ಮಾಡೋಣ. ಈ ಟ್ರಿಪ್ ಅದು ಮಸ್ತ್ ಆಗೈತಿ. ಸೊ ಹಿಂಗೆ ನೋಡ್ಕೊತಾ ಇರ್ರಿ. ಇವತ್ತಿನ ಡೇಟ್ ಮಾತು ಹೇಳ್ತೀನಿ, 25 ಸೆಪ್ಟೆಂಬರ್ 2025 ಕಾಲೇಜ್ ಡೇಸ್. ಸಿ ಯು. Bye. Like, share and subscribe.